ಸರ್ ಇಂಟರ್ನಲ್ ಮಾರ್ಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಆಗತ್ತೆ, ನಾನು ಹೇಗೆ ಅದರಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಳ್ಬಹುದು, ಇದು ನಿಮ್ಮ ಪ್ರಶ್ನೆ ಆಗಿದ್ರೆ ಈ ವಿಡಿಯೋವನ್ನ ಎಂಡ್ ತನಕ ನೋಡಿ ಆನ್ಸರ್ ಸಿಗುತ್ತೆ. ಮಕ್ಕಳೇ, ಟೀಚರ್ಸ್ಗಳು ಇಂಟರ್ನಲ್ ಮಾರ್ಕ್ಸ್ ಅನ್ನ ರ್ಯಾಂಡಮ್ ಆಗಿ ಕೊಡ್ತಾರಾ? ಇಲ್ಲ, ಇದಕ್ಕೆ ಒಂದು ಫಿಕ್ಸ್ಡ್ ಸಿಸ್ಟಮ್ ಅಂತ ಇದೆ. ಯಾವುದು ಸಹ ರ್ಯಾಂಡಮ್ ಆಗಿಲ್ಲ. ಓಕೆ, ಕಣ್ಮುಚ್ಕೊಂಡು ಈ ಮಗುವಿಗೆ 18, ಇವನಿಗೆ 20, ಈ ರೀತಿ ಮಾರ್ಕ್ಸ್ ಅನ್ನ ಕೊಡಲ್ಲ. ಅವರು ಒಂದು ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತಾರೆ. ಇದು ಸ್ಕೂಲ್ನಿಂದ ಸ್ಕೂಲಿಗೆ ವೇರಿ ಆಗತ್ತೆ. ಬಟ್ ನಮ್ಮ ಇಂಟರ್ನಲ್ ಮಾರ್ಕ್ಸ್ಗಳು SSLCಗೆ 20 ಮೋಸ್ಟ್ ಆಫ್ ದ ಸಬ್ಜೆಕ್ಟ್. ಯಾಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ಗೆ 25 ಇದೆ. ಉಳಿದಿರುವಂತಹ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು, ಫಸ್ಟ್ ಲ್ಯಾಂಗ್ವೇಜ್ 25, ಉಳಿದಿರುವಂತಹದ್ದೆಲ್ಲ 20 ಮಾರ್ಕ್ಸಿಗಿದೆ. ಸೊ ಹೀಗಾಗಿ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ 80 ಇಲ್ಲಿ 100 ಬರುತ್ತೆ. ಸೊ ಇವೆಲ್ಲವೂ ನೀವು ಬರೆದು ತೆಗೆಯುವಂತಹ ಮಾರ್ಕ್ಸು. ಅಂಡ್ ಇವೆಲ್ಲ ಇಂಟರ್ನಲ್ಲಿ ನಿಮ್ಮ ಟೀಚರ್ಸ್ಗಳು ಸ್ಕೂಲಲ್ಲಿ ಕೊಡುವಂತಹ ಮಾರ್ಕ್ಸ್ಗಳು. ಹಾಗಾದ್ರೆ ಈ 20 ಮಾರ್ಕ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇದು ಥ್ರೂ ಔಟ್ ದ ಇಯರ್, ಪೂರ್ತಿ ಇಯರ್ ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೊಡುವಂತಹ ಮಾರ್ಕ್ಸು. ಹಾಗಂದ್ರೆ ಏನು? ನಿಮ್ಮ FA1 ಮಾರ್ಕ್ಸ್ ಇರ್ಬೋದು, FA2 ಮಾರ್ಕ್ಸ್ ಇರಬಹುದು, FA3, FA4, SA1 ಈ ಎಕ್ಸಾಮ್ಸ್ಗಳ ಮಾರ್ಕ್ಸ್ ಇರಬಹುದು. ಹಾಗೆ ನಿಮಗೆ ನಿಮ್ಮ ಸ್ಕೂಲ್ನಲ್ಲಿ ಪ್ರಾಜೆಕ್ಟ್ಸ್ ವರ್ಕ್ಗಳನ್ನ ಕೊಟ್ಟಿರ್ತಾರೆ. ಅವುಗಳನ್ನ ಎಷ್ಟು ನೀವು ಟೈಮ್ಗೆ ಸಬ್ಮಿಟ್ ಮಾಡಿದ್ದೀರಾ, ಎಷ್ಟು ಕರೆಕ್ಟಾಗಿ ಎಫರ್ಟ್ಸ್ಗಳನ್ನ ಹಾಕಿದ್ದೀರಾ, ಅದರ ಮೇಲೆ ನಿಮ್ಮ ಪ್ರಾಜೆಕ್ಟ್ಸ್ಗಳಿಗೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಅದರ ಒಂದಿಷ್ಟು ಪರ್ಸೆಂಟೇಜು ಆ ಇಂಟರ್ನಲ್ ಮಾರ್ಕ್ಸ್ಗೆ ಹೋಗುತ್ತೆ. ಸ್ಕೂಲಲ್ಲಿ ಹೋಮ್ವರ್ಕ್ಸ್ಗಳು, ಅಸೈನ್ಮೆಂಟ್ಸ್ಗಳು ಎಲ್ಲವನ್ನು ನೀವು ಟೈಮ್ಗೆ ಕೊಟ್ಟಿದ್ದೀರೋ ಇಲ್ವೋ, ಟೀಚರ್ ಹೇಳಿರುವಂತಹ ಕೆಲಸಗಳನ್ನ ಟೈಮ್ ಸಬ್ಮಿಟ್ ಮಾಡಿದ್ದೀರೋ ಇಲ್ವೋ, ಕೊನೆಗೆ ಅಟೆಂಡೆನ್ಸ್ ಸಹ ಮ್ಯಾಟರ್ ಆಗತ್ತೆ. ನಿಮ್ಮದು ಏನಾದರೂ 80%ಗಿಂತ ಹೆಚ್ಚಿನ ಅಟೆಂಡೆನ್ಸ್ ಇದ್ದರೆ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಸ್ವಲ್ಪ ಕಡೆ ಪರ್ಸೆಂಟೇಜ್ ಏನಾದರೂ ಕಡಿಮೆ ಇದ್ದರೆ ಈ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಕಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಒಂದೊಂದು ಸ್ಕೂಲು ಜಸ್ಟ್ ಬೇಸ್ಡ್ ಆನ್ ಈ FA ಎಕ್ಸಾಮ್ ಮೇಲೆ ಎಲ್ಲ ಮಾರ್ಕ್ಸ್ಗಳನ್ನ ಕೊಡುತ್ತೆ. ಒಂದೊಂದು ಸ್ಕೂಲ್ಸ್ಗಳು ಪ್ರಾಜೆಕ್ಟ್ ವರ್ಕ್ಸ್ಗಳಿಗೆ ಬಹಳಷ್ಟು ಮಾರ್ಕ್ಸ್ಗಳನ್ನ ಅಲೋಕೇಟ್ ಮಾಡುತ್ತೆ. ಹೀಗಾಗಿ ನೀವು ನಿಮ್ಮ ಟೀಚರ್ ಹತ್ರ ಕ್ಲಾರಿಫಿಕೇಶನ್ ಅನ್ನು ತೆಗೆದುಕೊಳ್ಳಿ. ಮೇಡಮ್ ಅಥವಾ ಸರ್, ಇಂಟರ್ನಲ್ ಮಾರ್ಕ್ಸ್ಗಳಲ್ಲಿ ಹೇಗೆ ಡಿವೈಡ್ ಆಗತ್ತೆ, ಅದನ್ನು ಫುಲ್ ತೆಗೆದುಕೊಳ್ಳಿಕ್ಕೆ ನಾನು ಎಲ್ಲಿ ಎಫರ್ಟ್ಸ್ಗಳನ್ನ ಹಾಕಬೇಕು, ಈ 2 ಪ್ರಶ್ನೆಗಳನ್ನ ಕೇಳಿ ಪ್ರತಿಯೊಂದು ಸಬ್ಜೆಕ್ಟಿಗೂ. ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಹಾಗೆ ನಾನು ಯಾವ ಪಾಯಿಂಟ್ಸ್ಗಳನ್ನ ನೀವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೇನೆ, ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಮೋಸ್ಟ್ ಆಫ್ ದ ಸ್ಕೂಲ್ಸ್ಗಳಲ್ಲಿ ಇವುಗಳ ಮೇಲೆನೆ ನಿಮ್ಮ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಥಮ್ಸ್ ಅಪ್ ಕೊಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಇಂಟರ್ನಲ್ ಮಾರ್ಕ್ಸ್ ಅನ್ನ ಅರ್ನ್ ಮಾಡಬೇಕು, ಗಿಫ್ಟ್ ಅಂತೂ ಯಾರೂ ಮಾಡಲ್ಲ. ಅರ್ನ್ ಅಂದ್ರೆ ಗಳಿಸ್ಬೇಕು. ಯಾರು ನಿಮ್ಮ ಪ್ಲೇಟಲ್ಲಿ ಬಂದು ತಗೋ 20 ಮಾರ್ಕ್ಸ್ ಅಂತ ಕೊಡಲ್ಲ. ಅದಕ್ಕೋಸ್ಕರ ಡೈಲಿ ನೀವು ಎಫರ್ಟ್ಸ್ಗಳನ್ನ ಹಾಕಬೇಕು. ನಾನು ಬೋರ್ಡ್ ಎಕ್ಸಾಮ್ ಇದ್ದಾಗಲೇ ಓದ್ತೇನೆ ಅಂದರೆ ಆಗಲ್ಲ. ಯಾಕಂದರೆ ಇಂಟರ್ನಲ್ ಮಾರ್ಕ್ಸ್ಗಳಿಗೆ ಥ್ರೂ ಔಟ್ ದ ಇಯರ್ ನೀವು ಯಾವ ರೀತಿಯ ಪರ್ಫಾರ್ಮೆನ್ಸನ್ನು ಕೊಟ್ಟಿರ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಹೀಗಾಗಿ ಈ ಒಂದು ಮೂಮೆಂಟಲ್ಲಿ ಅಯ್ಯೋ ನಾನು ಲಾಸ್ಟಲ್ಲಿ ಓದ್ತೇನೆ ಅನ್ನೋ ಮನಸ್ಸನ್ನು ಬಿಟ್ಟು ಹಾಕಿ. ಯಾಕಂದರೆ ಇಂಟರ್ನಲ್ ಮಾರ್ಕ್ಸ್ಗಳು ವೆರಿ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಾಗಿ ಒಂದು ಸೀಕ್ರೆಟನ್ನು ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ನೀವು ಸೋಷಿಯಲ್ ಸೈನ್ಸಲ್ಲಿ 80ಗೆ 13 ತೆಗೆದುಕೊಂಡು ಇಂಟರ್ನಲ್ ಅಲ್ಲಿ 20 ಔಟ್ ಆಫ್ 20 ತೆಗೆದುಕೊಂಡ್ರೂ ಸಹ ನೀವು ಪಾಸ್ ಆಗ್ತೀರಾ. ಯಾಕಂದರೆ ಪಾಸಿಂಗ್ ಮಾರ್ಕ್ಸ್ಗಳಲ್ಲಿ ಈ 20 ಮಾರ್ಕ್ಸ್ ಅಂದರೆ ಇಂಟರ್ನಲ್ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಇದು ನಿಮಗೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಯಾವ್ಯಾವ ಮಗು ಅಯ್ಯೋ ನಾನು ಸಿಕ್ಕಾಪಟ್ಟೆ ಎವರೇಜ್ ಇದೆಯಾ, ಹಾಗಾದರೆ ಇಂಟರ್ನಲ್ ಮಾರ್ಕ್ಸ್ಗಳನ್ನ ಫುಲ್ ಗಳಿಸ್ಕೊ. ಯಾಕಂದರೆ ಇದು ನಿನ್ನ ಕೈಲಿ ಈಗ ಡೈರೆಕ್ಟ್ಲಿ ಇರುವಂತಹದ್ದು. ಫೈನಲ್ ಬೋರ್ಡ್ ಎಕ್ಸಾಮ್ಗೂ ಸಹ ನೀನು ಈಗಲಿಂದಲೇ ಈ ಇಂಟರ್ನಲ್ ಮಾರ್ಕ್ಸ್ಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಅದು ಫೈನಲ್ ಬೋರ್ಡ್ ಎಕ್ಸಾಮ್ನಲ್ಲೂ ಸಹ ರಿಫ್ಲೆಕ್ಟ್ ಆಗುತ್ತೆ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಸತ್ಯ. ಇದನ್ನ ಬಹಳಷ್ಟು ಕಡೆ ಹೇಳಲ್ಲ. ಯಾಕಂದ್ರೆ ಈ 33 ಮಾರ್ಕ್ಸ್ಗೋಸ್ಕರ ಯಾರೂ ಹೋರಾಡಬಾರ್ದು. ಹೋರಾಡೋದಿದ್ರೆ 100 ಮಾರ್ಕ್ಸಿಗೆ ಹೋರಾಡಲಿ ಅಂತ.
ಬಟ್ ಇದನ್ನ ನಿಮ್ಮ ತಲೆಲಿಟ್ಕೊಳ್ಳಿ. ನಾನು ಸಹ ಹೇಳೋದು ಔಟ್ ಆಫ್ ಔಟ್ ಮಾರ್ಕ್ಸ್ಗೋಸ್ಕರ ಹೋಗೋಣ, ಬಟ್ ಇಂಟರ್ನಲ್ ಮಾರ್ಕ್ಸ್ಗಳು ಮ್ಯಾಟರ್ ಆಗತ್ತೆ ಅನ್ನೋದನ್ನ ನಾವು ನಮ್ಮ ತಲೆಯಲ್ಲಿ ಹಾಕಿಡೋಣ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಈ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.